ಏನ್ ಹುಡುಕ್ತಿದ್ರ ಸರ್? ಒಂದು ಪುಸ್ತಕ ಇದೆಯಂತಲ್ಲ, ಹೆಂಡತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೇಗೆ ಅಂತ. ಇದೆಯಾ ಏನಾದ್ರು ನಿಮ್ಮ ಹತ್ರ ಕಾಪಿ? ಅಯ್ಯೋ ಸರ್, ಅದು 4 ಕಾಪಿ ತರಿಸಿದ್ವಿ. 4 ಕಾಪಿ ತರಿಸಿದ್ವಿ. ಎಲ್ಲ ತಗೊಂಡೋದ್ರು. ವಾಪಸ್ ಕೇಳಿದ್ರೆ ಯಾರು ತಂದ್ಕೊಟ್ಟಿಲ್ಲ. ಅಯ್ಯೋ. ಆಮೇಲೆ ಈ ತರ ತಂದ್ಕೊಡ್ಬೇಕು ಅಂತ ಕೇಳಿದ್ರೆ ಕಳೆದೇ ಹೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬರದೇ ಬಿಟ್ಬಿಟ್ಟಿದ್ದಾರೆ. ತರಿಸ್ಬೇಕಿತ್ತು. ಸರ್, ಮತ್ತೆ ನಾನು ಪ್ರಕಾಶನಕ್ಕೆ ಹೋಗಿ ನಾನೇ ಖುದ್ದು ಹೋಗಿ ಈ ತರ ಬುಕ್ ತುಂಬಾ ಬೇಡಿಕೆ ಇದೆ, ನೀವು ನಮ್ಗೆ ಸಪ್ಲೈ ಮಾಡಿ ಅಂತ ಕೇಳಿದ್ರೆ, ಮೇಡಮ್ ಇರೋ ಬುಕ್ ಎಲ್ಲಾ ತರವ್ರೆ ವಾಪಸ್ ತಗೊಂಡ್ ಹೋಗ್ಬಿಟ್ರು. ವಾಪಸ್ ತಗೊಂಡ್ ಹೋಗ್ಬಿಟ್ರು. ಯಾಕೆ ಅಂತಂದ್ರೆ ಆತರ ಕಂಡೀಷನ್ ಏನಾಯ್ತು? ಬೆನ್ಮೂಳೆ ಕೈ ಮೂಳೆ ಮುರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ವೈಫೇ ಆ ಬುಕ್ ಓದ್ಬಿಟ್ಟು ಏನ್ ಈ ತರ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವರು ಬೆಡ್ ರಿಡನ್ ಆಗಿದ್ದಾರೆ. ಮತ್ತೆ ಒಳ್ಳೆ ಪುಸ್ತಕ ಬರೆದವ್ರಿಗೂ ಕಷ್ಟ, ಓದೋರ್ಗೂ ಕಷ್ಟ. ಅಯ್ಯೋ, ಹಾಸ್ಪಿಟಲ್ ಇದಾರೆ ಅಂತ ಇನ್ನೆಲ್ಲ ಬರೀತಾರ. ಮತ್ತೆ ಬಿಡಿ, ಮದುವೆ ಆಗಿರೋ ಗಂಡಸರಿಗೆ ಜೀವನ ಬಹಳ ಕಷ್ಟ. ನೋಡೋಣ ಸರ್, ಮತ್ತೆ ಬುಕ್ಸ್ ತರ್ಸಕ್ ವ್ಯವಸ್ಥೆ ಮಾಡಿಸ್ತೀನಿ. ಅವ್ರು ಹಾಸ್ಪಿಟಲ್ ಇದ್ರೆ ಬೇಕಾ? ಒಂದ್ ಬುಕ್ ತರ್ಸ್ಕೊಡ್ತೀನಿ ಸರ್ ನಿಮ್ಗೆ. ತರ್ಸ್ಕೊಡಿ, ಬ್ಲಾಕ್ ಆದ್ರೂ ಪರವಾಗಿಲ್ಲ, ಎಷ್ಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ತರ್ಸ್ಕೊಡಿ. ನಾನು ತುಂಬಾ ಅವಶ್ಯಕತೆ ಇದೆ. ಡನ್ ಸರ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಏನೋ ಬುಕ್ ಹುಡುಕ್ತಿದ್ರು, ಸಿಕ್ಕದ್ರಾ? ಇಲ್ಲ 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 ಇಲ್ಲ. ಯಾವ್ದು ಬೇಕು ಅಂತಿದ್ರು ಮೇಡಮ್? ಹೆಂಡತಿಯನ್ನ ಸಂತೋಷವಾಗಿಟ್ಟುಕೊಳ್ಳುವುದು ಹೇಗೆ ಅಂತ ನೋಡ್ತಾ ಇದ್ದೆ ಪುಸ್ತಕ. ಅಯ್ಯೋ ನಂಜುಂಡೇಶ್ವರ, ಈ ಅತಿ ಬುದ್ಧಿವಂತರನ್ನ, ಈ ಸೈಂಟಿಸ್ಟ್ಗಳನ್ನ ಮದುವೆ ಮಾಡ್ಕೋಬಾರದು. ಎಲ್ಲ ಬರೀ ಒಂಚೂರು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ. ಸಂತೋಷವಾಗಿಟ್ಕೊಳ್ಳೋದು ಹೇಗೆ ಅಂತಾನೆ ಪುಸ್ತಕ ಪುಸ್ತಕದಲ್ಲಿ ಸಿಗ್ತೈತಾ? ಮತ್ತೆ ಹೆಂಡತಿಯ ಸಂತೋಷ ಅಲ್ಲ ಮೇಡಮ್, ನೀವೇ ಹೇಳಿ. ಆ ಪುಸ್ತಕ ಸಿಗುತ್ತಾ? ಬನ್ನಿ, ಆ ರೋಡ್ ಹತ್ರ ಹೋದ್ರೆ ಬೇಕಾದಷ್ಟು ಸೀರೆ ಅಂಗಡಿ ಅವೆ, ಒಡವೆ ಅಂಗಡಿ ಇದಾವೆ. ಅವಾಗ ಅದನ್ನ ನೋಡಿದ್ರೆ ಹೆಂಡತಿನೂ ಸಂತೋಷ ಪಡ್ತಾಳೆ, ಖುಷಿಯಾಗಿರ್ತಾಳೆ, ಆರಾಮಾಗಿ ನೆಮ್ಮದಿಯಾಗಿರ್ತಾಳೆ ಅಲ್ವಾ ಮೇಡಮ್? ಲೈಬ್ರರಿಲಿ ಫ್ರೀಯಾಗಿ ಪುಸ್ತಕ ತಗೊಳ್ಳೋಣ ಅಂತ ಬಂದೆ, ಈಗ 1000 ರೂಪಾಯಿ ಸೀರೆ ಕೊಡಿಸ್ಬೇಕು. ಸಂತೋಷ ಯಾರಾದ್ರೂ ಪುಸ್ತಕ ಹುಡುಕ್ತಾರ? ಅಯ್ಯೋ ದೇವ್ರೆ, ಬನ್ನಿ ಬನ್ನಿ, ಬರ್ತೀವಿ ಮೇಡಮ್. ಸೀರೆ ಅಂಗಡಿ ಹುಡ್ಕೋಣ. ನಡಿ.